ಸಿ.ಜೆ. ರಾಯ್ ಅವರ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳಿವೆ. ಯಾಕಂದರೆ ಅವರು ಏನು ಆತ್ಮಹತ್ಯೆ ಮಾಡ್ಕೊಂಡಲ್ಲ ಆ ರೀತಿಯೇ ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಎಷ್ಟೇ ದುಡ್ಡಿದ್ರು ಕೂಡ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಆ ಒಂದು ರೂಮು ಓಪನ್ ಮಾಡುವಂತೆ ಕೇರಳ ಐ.ಟಿ ಅಧಿಕಾರಿಗಳು ಏನಾದರೂ ಒತ್ತಾಯ ಮಾಡಿದ್ರ? ಹಾಗಾದರೆ ಯಾವುದು ಆ ಒಂದು ರೂಮು? ಆ ಒತ್ತಡದಿಂದಾನೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ? ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಉದ್ಯಮಿ ಆಗಿರುವಂತಹ ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಯ್ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು. ಯೋಚನೆ ಮಾಡ್ತಾ ಇದ್ದಾರೆ ಜನ. ಆ ಒಂದು ರೂಮನ್ನ ಓಪನ್ ಮಾಡುವಂತೆ ಕೇರಳದ ಐ.ಟಿ ಅಧಿಕಾರಿ ಕೃಷ್ಣ ಪ್ರಸಾದ್ ಒತ್ತಡವನ್ನು ಹಾಕಿದ್ರ. ಇಡೀ ಮನೆಯನ್ನು ಶೋಧ ಮಾಡಿದ್ರು. ಆ ಸಮಯದಲ್ಲಿ ನೋಡಿ ಐ.ಟಿ ಅಧಿಕಾರಿಗಳು ಆದರೆ ಒಂದೇ ಒಂದು ಕೊಠಡಿ ಬಾಗಿಲನ್ನು ತೆರೆಯಲು ನಿರಾಕರಣೆ ಮಾಡಿರ್ತಾರೆ ಸಿ.ಜೆ. ರಾಯ್. ಆ ಕೊಠಡಿಯಲ್ಲಿ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಸೇರಿದಂತಹ ದಾಖಲೆಗಳು ಇದ್ವು ಎನ್ನುವಂತಹ ವಿಚಾರ. ಹೀಗಾಗಿ ಆ ರೂಮ್ ಬಾಗಿಲನ್ನು ತೆರೆಯೋಕೆ ನಿರಾಕರಿಸಿರ್ತಾರೆ ರಾಯ್ ಅವರು. ಹಾಗಾದ್ರೆ ಆ ಪ್ರಭಾವಿ ರಾಜಕಾರಣಿ ಯಾರು? ಯಾರ ಜೊತೆ ಲಿಂಕ್ ಇತ್ತು ಇವರಿಗೆ? ರಾಯ್ ಹಾಗೂ ಆ ರಾಜಕಾರಣಿಗೂ ಏನು ನಂಟು, ಏನ್ ಸಂಬಂಧ? ಆ ರೂಮ್ ಬಾಗಿಲು ತೆರೆದ್ರೆ ರಾಜಕಾರಣಿಯ ಸೀಕ್ರೆಟ್ ಬಟ ಬಯಲಾಗ್ತಿತ್ತ? ಐ.ಟಿ ಅಧಿಕಾರಿಗಳು ಆ ರೂಮ್ ಓಪನ್ ಮಾಡ್ತಿರೋ ಇಲ್ವೋ ಅಂತ ಪ್ರಶ್ನೆ ಮಾಡಿರ್ತಾರೆ ಉದ್ಯಮಿ ಸಿ.ಜೆ. ರಾಯ್. ಅದಕ್ಕೆ ಹೆದರಿಕೊಂಡು ಏನಾದರೂ ಆತ್ಮಹತ್ಯೆ ಮಾಡಿಕೊಟ್ರು. ಇವರಿಗೆ ತುಂಬಾ ಪ್ರಭಾವಿ ರಾಜಕಾರಣಿಗಳ ಶಾಸಕರುಗಳ ಲಿಂಕ್ ಇದೆ. ರಾಜಕೀಯ ನಾಯಕರ ಜೊತೆ ಮಾತ್ರ ಅಲ್ಲ, ಚಿತ್ರರಂಗದ ಕೆಲ ನಟ ನಟಿಯರ ಜೊತೆ ಕೂಡ ದೊಡ್ಡ ಮಟ್ಟದ ಲಿಂಕ್ ಇದೆ. ಕಾನ್ಫಿಡೆಂಟ್ ಗ್ರೂಪ್ ಅವರು ಚಿತ್ರರಂಗದ ಜೊತೆ ಕೂಡ ನಂಟಿಟ್ಕೊಂಡಿದ್ದಾರೆ. ಸಿ.ಜೆ. ರಾಯ್ ಅವರು ಕೂಡ ತುಂಬ ಇತ್ತು. ಆದರೆ ರಾಜಕಾರಣಿಗಳ ಜೊತೆ ನಂಟಿದೆ. ಅವರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಮುಖವಾದ ದಾಖಲೆಗಳು ಇವ್ರ ಹತ್ರ ಇದ್ವು. ಒಂದು ರೂಮ್ ಇತ್ತು ಅವ್ರ ಮನೆಯಲ್ಲಿ. ಇಡೀ ಮನೆಯನ್ನು ಹುಡುಕಿದ ಮೇಲೆ ಒಂದು ರೂಮನ್ನು ಬಾಕಲು ತೆಗಿರಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ಒಪ್ಪೋದಿಲ್ಲ. ಯಾಕಂದರೆ ಅದರಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿಗೆ ಸಂಬಂಧಪಟ್ಟಂತಹ ಪ್ರಮುಖ ದಾಖಲೆಗಳು ಅಲ್ಲಿದ್ವು. ಅದಕ್ಕೋಸ್ಕರನೇ ಅವರು ಬಾಕ್ಲನ್ನು ಓಪನ್ ಮಾಡೋಕ್ಕೆ ಒಪ್ಪಲಿಲ್ಲ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ನಿಜವಾಗಿಯೂ ಕೂಡ ಅದೇನಾ ಆಗಿತ್ತು? ಅದೇ ಕಾರಣನ? ಆ ರೂಮ್ನಲ್ಲಿ ಏನಿತ್ತು ಅಂತ ದಾಖಲೆಗಳು? ಯಾವ ವಿಚಾರಕ್ಕೆ ಸಂಬಂಧಪಟ್ಟದ್ದು? ಯಾವ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು? ಕೇರಳದ ಐ.ಟಿ ಅಧಿಕಾರಿಗಳು ಒತ್ತಡವನ್ನು ಹಾಕಿದಾಗ ಆ ಒತ್ತಡವನ್ನು ತಾಳೋಕ್ಕಾಗದೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನೇನಾದರೂ ಮಾಡಿಕೊಂಡ್ರ? ಅಥವಾ ಓಪನ್ ಮಾಡಿ ಐ.ಟಿ ಅಧಿಕಾರಿಗಳಿಗೆ ಕೊಟ್ಟರೆ ರಾಜಕಾರಣಿಯಿಂದ ನನಗೆ ತೊಂದರೆ ಇದೆ ಅಂತ ಏನಾದರೂ ಯೋಚನೆ ಮಾಡಿದ್ರ? ಎಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ಇಡೀ ಮನೆಯನ್ನು ಹುಡುಕ್ತಾರೆ ಐ.ಟಿ ಅಧಿಕಾರಿಗಳು. ಬಂದಂಥವ್ರು 3 ದಿನದಿಂದ ಇವ್ರ ಹಿಂದೆ ಬಿದ್ದಿರ್ತಾರೆ. ಹುಡುಕ್ತಾರೆ ಏನಾದರೂ ಅಕ್ರಮವಾದ ಹಣ ಇದೆಯಾ, ಬೇರೆ ಬೇರೆ ವ್ಯವಹಾರಗಳಿದೆಯಾ, ಇದೆಲ್ಲನೂ ಹುಡುಕ್ಬೇಕಾದ್ರೆ ಒಂದು ರೂಮ್ ಇರುತ್ತೆ. ಆ ರೂಮನ್ನು ಓಪನ್ ಮಾಡಿ ಅಂತ ಹೇಳ್ತಾರೆ. ಆದರೆ ಆ ಒಂದು ರೂಮನ್ನು ಓಪನ್ ಮಾಡೋಕ್ಕೆ ಇವರು ಒಪ್ಪೋದಿಲ್ಲ, ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅದರಲ್ಲಿ ಒಬ್ಬ ಪೊಲಿಟಿಷಿಯನ್ ಅವರಿಗೆ ಸಂಬಂಧಪಟ್ಟಾದ ಡಾಕ್ಯುಮೆಂಟ್ಸ್ಗಳು ಇರುತ್ತೆ. ಹೀಗಾಗಿಯೇ ಅವರು ಆ ರೂಮ್ ಬಾಗಿಲನ್ನು ಓಪನ್ ಮಾಡೋಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ಯಾಕೆ ಓಪನ್ ಮಾಡ್ತಾ ಇಲ್ಲ? ಅದರಲ್ಲಿ ಅಂಥದ್ದೇನಿದೆ? ಯಾರಿಗೆ ಸಂಬಂಧಪಟ್ಟಿದ್ದಿದೆ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ? ಏನಾದರೂ ಅಕ್ರಮವಾಗಿರೋದಿದೆಯಾ? ಅಥವಾ ಇನ್ನೂ ಬೇರೆ ಏನಾದರೂ ಇದೆಯಾ? ಬರೀ ಒಬ್ಬರದ್ದೇ ಇದೆಯಾ? ಬೇರೆ ಬೇರೆ ರಾಜಕಾರಣಿಗಳದ್ದಿದೆಯಾ? ಈ ರೀತಿಯಾಗೆಲ್ಲ ಪ್ರಶ್ನೆ ಬಂದಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕಾಗದೆ, ಆ ಒತ್ತಡವನ್ನು ತಾಳೋಕ್ಕಾಗದೆ, ಅಷ್ಟೊಂದು ಪ್ರೆಷರ್ ಬಂದಿರೋದಕ್ಕೇನೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎನ್ನುವಂತಹ ಅನುಮಾನ. ಹಾಗಾದರೆ ರಾಯ್ಗೂ ಆ ರಾಜಕಾರಣಿಗೂ ಇದ್ದಂತಹ ನಂಟೆ ಇದು ಏನು ಸಂಬಂಧ ಇದೆ? ಅದೇ ಪ್ರಶ್ನೆ ಆಗಿರುವಂಥದ್ದು. ಯಾವುದು ಕೂಡ ಕ್ಲಿಯರ್ ಆಗ್ತಾ ಇಲ್ಲ. ಆ ರೂಮ್ ಬಾಗಿಲನ್ನು ತೆರೆದ್ರೆ ರಾಜಕಾರಣಿಗಳ ಸೀಕ್ರೆಟ್ ಎಲ್ಲವೂ ಕೂಡ ಬಯಲಾಗ್ತಾ ಇತ್ತು. ಅದನ್ನು ಯೋಚನೆ ಮಾಡಿ ಹೆದರ್ಕೊಂಡು ಇವರು ಅದಕ್ಕೆ ಸಾವನ್ನಪ್ಪಿದ್ರ? ಅಥವಾ ಐ.ಟಿ ಅಧಿಕಾರಿಗಳು ನಿಜವಾಗಿಯೂ ಟಾರ್ಚರ್ ಕೊಟ್ಟರೆ ಅವರಿಗೆ ವಿಚಾರಣೆಯ ಒಂದು ನೆಪದಲ್ಲಿ? ಕೇರಳದ ಮೂಲದ ಅಧಿಕಾರಿಗಳಿಂದ ಬೇಸತ್ತು ಹೋಗ್ಬಿಟ್ಟಿದ್ರ ರಾಯ್ ಅವರು? ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಕೇಳೇ ಇರ್ತಾರೆ. ಅದರಿಂದಾನೇ ಬೇಸತ್ತು ಇವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಎನ್ನುವಂತಹ ವಿಚಾರ. ಸಾಕಷ್ಟು ಅನುಮಾನಗಳು ಹುಟ್ಟಾಗ್ತಾ ಇದೆ. ಕೇರಳದ ಅಧಿಕಾರಿ ಕೃಷ್ಣ ಪ್ರಸಾದ್ ಅವರ ಹೆಸರು ಕೂಡ ಕೇಳಿ ಬಂದಿದೆ. ನೇರವಾಗಿ ಆರೋಪ ಕೂಡ ಮಾಡಿದ್ದಾರೆ ಅವರ ಸಹೋದರರು. ಈಗಿರುವಾಗ ಆ ಒಂದು ರೂಮ್ ಬಾಗಿಲನ್ನು ತೆರೆಯೋಕೆ ನಿರಾಕರಿಸಿದ್ದೇ ಇವರ ಸಾವಿಗೆ ಕಾರಣ ಆಯ್ತಾ ಎನ್ನುವಂತಹ ಪ್ರಶ್ನೆ, ಅನುಮಾನ ಮೂಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.